ಹಾಯ್ ಫ್ರೆಂಡ್ಸ್, ಇವತ್ತು ಕೂಲ್ ಸ್ಟೈಲ್ ಪೋರ್ಕ್ ಕರಿ ಮಾಡುವ ಅಂತ ತಿಳ್ಕೊಂಡು 1 kg ಪೋರ್ಕ್ ತೊಗೊಂಬಂದೆ. ಪೋರ್ಕ್ ತಂದುಬಿಟ್ಟು ಅದಕ್ಕೆ ಅರಿಶಿನ ಹುಡಿ ಮತ್ತು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ 2 ಟೈಮ್ ವಾಶ್ ಮಾಡಬೇಕು. ಇಲ್ಲಿ ಬ್ಯಾಂಗ್ಳೂರಲ್ಲಿ ಸಿಗುವಂಥ ಪೋರ್ಕ್ ತೊಗೊಂಬಂದೆ. ಆ್ಯಕ್ಚುಲಿ ಇದು ನಾಡಂದಿಯಲ್ಲ, ಇವತ್ತು ಯಾವುದೋ ಫಾರ್ಮ್ ಅಂದಿ. ಓಕೆ, ಚೆನ್ನಾಗೇ ಇತ್ತು ನೋಡಿದಾಗ. ಸೊ ಅದನ್ನು ತಗೊಂಬಂದು ಗ್ರೇವಿ, ಕೂಲ್ ಸ್ಟೈಲ್ ಪೋರ್ಕ್ ಗ್ರೇವಿ ಮಾಡುವ ಅಂತ ಹೇಳ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ಓಕೆನಾ, ನೋಡಿ ಎಂಡ್ ವೀಡಿಯೋ ಎಲ್ಲ ಸಕ್ಸಸ್ ಆಗಿದೆ. ವಾಶ್ ಮಾಡಿ ಆಯಿತು. ಇವಾಗ ಬಾಯ್ಲ್ ಮಾಡೋಕ್ಕಿರ್ತೀನಿ. ಒಂದು 10 ಮಿನಿಟ್ಸ್ ಬಾಯ್ಲ್ ಮಾಡಬೇಕು. ಆವಾಗ ಅದರದ್ದು ಆಯಿಲೆಲ್ಲ ಬಿಡುತ್ತೆ. ಆಯಿಲ್ ಬಿಟ್ಟ ಮೇಲೆ ಈಸಿ ಆಗುತ್ತೆ. ಸೊ ಅದಕ್ಕೆ ಅಗೇನ್ ಸ್ವಲ್ಪ ಅರಿಶಿನ ಹುಡಿ ಹಾಕ್ಬಿಟ್ಟು ಬಾಯ್ಲ್ ಮಾಡೋಕ್ಕಿರ್ತೀನಿ. ರುಚಿಗೆ ತಕ್ಕ ಉಪ್ಪು ಹಾಕಿಬಿಟ್ಟು ಬಾಯ್ಲ್ ಅದೊಂದು 10 to 15 ಮಿನಿಟ್ಸ್ ಬಾಯ್ಲ್ ಆಗೋಂತ ಮೀಡಿಯಮ್ ಫ್ಲೇಮಲ್ಲಿ ಇಡ್ತೀನಿ. ಆವಾಗ ಅದ್ರದ್ದು ಆಯಿಲೆಲ್ಲ ಬಿಡುತ್ತೆ. ಆಯಿಲ್ ಜಾಸ್ತಿ ಬರಲ್ಲ. ಸೊ ಇದನ್ನು ಕುದೀತಾ ಇದೆ. ಆಯಿಲ್ ಬಿಡ್ತಾ ಇದೆ. ತೊಳೆದಿರೋ ವಾಟರ್ ಇರುತ್ತಲ್ಲ, ಅದೆಲ್ಲ ಬಿಡಬೇಕು. ಇನ್ನು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಳ್ಳೋ. ಬೆಳ್ಳುಳ್ಳಿ, ಹಸಿಮೆಣಸು, ಈರುಳ್ಳಿ. ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ತೊಗೊಂಡು, ಒಂದು ಫುಲ್ ಬೆಳ್ಳುಳ್ಳಿ. ಆಮೇಲೆ ಒಂದು 3 ಆನಿಯನ್ ಚಿಕ್ಕದಾಗಿ ಸ್ಲೈಸ್ ಕಟ್ ಮಾಡಿಕೊಂಡು, ಬೆಂದಮೇಲೆ ಸ್ವಲ್ಪ ಒಂದು ಹಾಫ್ ಬಾಯ್ಲ್ ಆದಮೇಲೆ ಇದನ್ನು ಆ್ಯಡ್ ಮಾಡ್ತೀನಿ. ಒಂದು ಬೆಳ್ಳುಳ್ಳಿ, ಒಂದು 3 ಈರುಳ್ಳಿ, ಆಮೇಲೆ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕಿದ್ರೆ ಅದು ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ ಇದನ್ನೆಲ್ಲ ಚಿಕ್ಕದಾಗಿ ಸ್ಲೈಸ್ ಕಟ್ ಮಾಡಿಕೊಂಡು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಳ್ತೀನಿ. ನೆಕ್ಸ್ಟ್ ಅದಕ್ಕೆ ಆ್ಯಡ್ ಮಾಡಬೇಕು. ಇವಾಗ ಶುಂಠಿ ಕ್ಲೀನ್ ಮಾಡಿ ಶುಂಠಿನ ಹಾಕ್ಕೊಳ್ತೀನಿ. ಶುಂಠಿ ಬೇಕಾಗುತ್ತೆ, ಚೆಂದ ತೊಳ್ಕೊಬೇಕು. ಯಾಕಂದರೆ ಶುಂಠಿ ಬೆಳೆಯೋದು ಗೊತ್ತಲ್ಲ, ತುಂಬ ಕೆಮಿಕಲ್ ಹಾಕಿರ್ತಾರೆ. ಅದನ್ನು ಫಸ್ಟು ಕ್ಲೀನ್ ಮಾಡಿಕೊಂಡು ಆಮೇಲೆ ಜಜ್ಜಿಟ್ಕೊಂಡ್ರೆ ಆಯಿತು. ಎಲ್ಲ ರೆಡಿಯಾಗಿದೆ. ಇನ್ನು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಳ್ತೀನಿ. ಸ್ವಲ್ಪ ತೊಳ್ಕೊಂಡು ಆಮೇಲೆ ಕಟ್ ಮಾಡ್ತೀನಿ. ನೋಡ್ಬೋದು, 9ರಿಂದ 10 ತೊಗೊಂಡಿದ್ದೀನಿ. ಅದು ಟೇಸ್ಟಿಗೆ ಖಾರ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೂ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿದ್ದೀನಿ. ಎಲ್ಲ ರೆಡಿ ಆಯಿತು. ಇದು ಬಾಯ್ಲ್ ಆಗ್ತಾಯಿದೆ. ಇವಾಗ ನಾನು ಇದಕ್ಕೆ ಎಲ್ಲ ಆ್ಯಡ್ ಮಾಡ್ತೀನಿ. ಏನೆಲ್ಲ ಕಟ್ ಮಾಡ್ಕೊಂಡಿದ್ದೀನಲ್ವ, ಕಟ್ ಮಾಡ್ಕೊಂಡಿರುವಂತಹ ಎಲ್ಲ ಐಟಮೆಲ್ಲ ಆ್ಯಡ್ ಮಾಡ್ತೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ, ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ. ಅದು ಎಷ್ಟೆಷ್ಟು ಅಂತ ನಾನು ಲಾಸ್ಟಲ್ಲಿ ಅಪ್ಡೇಟ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಓಕೆ, ಇವಾಗ ಇದನ್ನು ನಾನು ಕಂಪ್ಲೀಟಾಗಿ ಹಾಕಿ 2 ಸ್ಪೂನ್ ರೆಡ್ ಚಿಲ್ಲಿ ಹಾಕ್ತೀನಿ. ಅದು ಸ್ವಲ್ಪ ಎಲ್ಲ ಸ್ಪೈಸಿ ಕಡಿಮೆ ಆಯಿತು ಅಂದರೆ ಚೆನ್ನಾಗಿರುತ್ತೆ ಅಂತ. ತುಂಬ ಬಾಯ್ಲ್ ಆದಾಗ ಆಯಿಲೆಲ್ಲ ಡ್ರೈ ಆಗುತ್ತೆ. ಇವನ್ ವಾಟರು ಸ್ವಲ್ಪ ಡ್ರೈ ಆಗುತ್ತೆ. ಇವಾಗ ಇದಕ್ಕೆ ನಾನು ಮಸಾಲ ರೆಡಿ ಮಾಡಬೇಕು. ಕೊರಿಯಾಂಡರ್ ಪೌಡರ್ ತಗೊಂಡು, ಕೊರಿಯಾಂಡರ್ ಪೌಡರ್ನ ಒಂದು 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಕೊರಿಯಾಂಡರ್ ಪೌಡರ್ ಸ್ವಲ್ಪ ಬ್ಲ್ಯಾಕ್ ಆದ್ರೇ ಅದು ಕಲರು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲದಿದ್ದರೆ ಆ ಕಲರ್ ಯೆಲ್ಲೋ ಕಲರ್ ಆರ್ ರೆಡ್ ಕಲರ್ ಇದ್ದರೆ ಅದು ಪೋರ್ಕ್ ಟೇಸ್ಟ್ ಬರೋಲ್ಲ. ಈವನ್ ನೋಡೋಕ್ಕೂ ಚೆನ್ನಾಗಿರಲ್ಲ. ಅದಕ್ಕಾಗಿ ಇದನ್ನು ಚೆಂದ ಫ್ರೈ ಮಾಡಿಕೊಂಡು, ಫುಲ್ ಬ್ಲ್ಯಾಕ್ ಆಗೋಕ್ಕೆ ಬಿಡಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಆವಾಗಲೇ ಅದಕ್ಕೆ ಟೇಸ್ಟ್ ಆಗುತ್ತೆ. ಇವಾಗ ಸ್ವಲ್ಪ ನಾನು ಜೀರಿಗೆ ಆ್ಯಡ್ ಮಾಡ್ಕೊತಿದ್ದೀನಿ. ಜೀರಿಗೆನೂ ಅಷ್ಟೇ ಫ್ಲೇವರ್ ಬರುತ್ತೆ ಆ್ಯಂಡ್ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಫ್ರೈ ಮಾಡ್ತಾ ಓಕೆ, ಇಷ್ಟಾಗಿದೆ. ಇದು ತುಂಬ ಬ್ಲ್ಯಾಕ್ ಏನಲ್ಲ, ಲೈಟ್ ಬ್ಲ್ಯಾಕ್. ಇಷ್ಟಿದ್ರೇ ಟೇಸ್ಟ್, ಇಲ್ಲದಿದ್ದರೆ ಕಹಿ ಬಂದುಬಿಡುತ್ತೆ. ಓಕೆನಾ, ಇವಾಗ ಬಾಯ್ಲ್ ಆಗಿದೆ. ಆಯಿಲ್ ಸ್ವಲ್ಪ ವಾಟರ್ ಎಲ್ಲ ಡ್ರೈ ಆಗಿದೆ. ಇವಾಗ ನೋಡ್ಬೋದು ಎಲ್ಲ ಏನು ನಾನು ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ ಏನೆಲ್ಲ ಹಾಕಿದ್ದೀನಿ ಅದೆಲ್ಲ ಕ್ಲಿಯರಾಗಿ ಬಾಯ್ಲ್ ಆಗಿದೆ. ಆ್ಯಂಡ್ ಇವಾಗ ನಾನು ಇದನ್ನು ಆ್ಯಡ್ ಮಾಡ್ತೀನಿ. ಇವಾಗ ನಾನು ಈಗ ಹುರ್ಕೊಂಡಿರುವಂತಹ ಕೊರಿಯಾಂಡರ್ ಪೌಡರ್ದು ಮಸಾಲ ಇದೆಲ್ಲ ಅದನ್ನೀಗ ಆ್ಯಡ್ ಮಾಡ್ತೀನಿ. ನೋಡ್ಬೋದು ಆಯಿಲ್ ಲೈಟಾಗಿ ಆಯಿಲ್ ಬಂದಿದೆ. ಇನ್ನು ಅದು ಸ್ವಲ್ಪ ದೊಡ್ಡ ಹಂದಿ ಅನಿಸುತ್ತೆ ಮೋಸ್ಟ್ಲಿ, ಅದಕ್ಕೆ ಇದ್ರದ್ದು ಆಯಿಲ್ ಇನ್ನೂ ಇದೆ. ಅಷ್ಟು ಆಯಿಲ್ ಇರಬೇಕು, ಇಲ್ಲದಿದ್ದರೆ ಕರಿಯಲ್ಲಿ ಏನು ಟೇಸ್ಟ್ ಸಿಗೋಲ್ಲ. ಗ್ರೇವಿ ಬೇಕಾಗುತ್ತೆ, ಲೈಟ್ ಗ್ರೇವಿ ಬೇಕಾಗುತ್ತೆ. ನಾನು ಓಡ್ ರೊಟ್ಟಿ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ. ಅದು ತಿನ್ನಬೇಕಂದ್ರೆ
ಸ್ವಲ್ಪ ಗ್ರೇವಿ ಇದ್ದರೆ ತಿನ್ನೋಕ್ಕೆ ಟೇಸ್ಟಾಗಿರುತ್ತೆ. ಎಸ್, ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡೆ. ಎಲ್ಲ ಮಿಕ್ಸ್ ಆದಮೇಲೆ ಫೈನಲಿ ಇನ್ನೂ ಸ್ವಲ್ಪ ಏನೋ ಪೆಂಡಿಂಗ್ ಇದೆ, ಅದನ್ನೆಲ್ಲ ಹಾಕ್ಬಿಡ್ತೀನಿ. 4 ಟೇಬಲ್ ಸ್ಪೂನ್ ತೊಗೊಂಡೆ, ಕರೆಕ್ಟಾಗಿ ಆಗುತ್ತೆ ಅದು. ಈಗ ನೋಡ್ಬೋದು ಕಲರ್ ಫುಲ್. ಆ್ಯಕ್ಚುಲಿ ಇದು ಕೂರ್ಗ್ ಸ್ಟೈಲಲ್ಲಿ ಮಾಡಿರೋಂಥ ಗ್ರೇವಿ. ಈ ಥರ ಡಾರ್ಕ್ ಆಗಿದ್ರೂ ಅದು ನೋಡೋಕ್ಕೂ ಚೆಂದ, ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಮಮ್ಮಿ ಹೇಳ್ಕೊಟ್ಟ ರೆಸಿಪಿನ ಹಂಗೆ ಫಾಲೋ ಮಾಡ್ಕೊಂಡು ಮಾಡಿದೆ. ಎಲ್ಲ ಸಕ್ಸಸ್ ಆಯಿತು. ಎಸ್, ಇವಾಗ ಗ್ರೇವಿ ರೆಡಿ. ನೋಡೋಕ್ಕೂ ಚೆನ್ನಾಗಿದೆ, ಹಂಗೆ ಟೇಸ್ಟು ಇದೆ. ಟೇಸ್ಟ್ ಮಾಡಿ ನೋಡಿದೆ. ಎಸ್, ಇನ್ನು ಇದಕ್ಕೆ ನಾನು ಓಡ್ ದೋಸೆ, ಓಡ್ ರೊಟ್ಟಿ ಅಂತ ಹೇಳ್ತೀವಿ, ಇದು ಅಕ್ಕಿಲಿ ಮಾಡೋದು. ಅದ್ರ ಜೊತೆ ಪೋರ್ಕ್ ಗ್ರೇವಿ, ಲೆಮನ್ ಆ್ಯಡ್ ಮಾಡಿಕೊಂಡು ಊಟಕ್ಕೆ ರೆಡಿ. ಸಂಡೇ ಹ್ಯಾಪಿ ವೀಕೆಂಡ್.